ಮಾಡಿರೋದು ಏನಾಗುತ್ತೆ, ಇದು ಬರುತ್ತೆ ಸಪ್ರೇಟ್. ಹಾಂ ಹಾಂ ಹಾಂ. ಅಲ್ಲಿ ತಲೆ ಹೊಡೆದ ಮೇಲೆ ನಿಮ್ಮ ಮೆಣಸಿನ ಹೆಂಗೆ ಹೊಡಿದಾಗ ಕಿತ್ಕೊಂಬತ್ತು. ಅದೇ ಇಲ್ಲ ನಾನು ಮಾಡಿದ್ನಲ್ಲ ಈ ತೆಂಗಿ ಮರದ್ದು ಇಷ್ಟು ಉದ್ದ ಬಂದ್ಬಿಡ್ತು ಸರ್. ಇಲ್ಲ ಇದೇ ನಿಂಗೆ ಹೋಗ್ತಾನೆ ಐತಲ್ಲ ಅಂತೇಳಿ ಹೊಡೆದ್ರಿ ಅಂದ್ರೆ ಅವ್ರು ಕೇಳಿದ್ವಿ. ಹೊಡೆಸ್ದಾಗ ಇಲ್ಲಿ ಹೊಡೆದವಿ, ಇಲ್ಲಿ ಹೊಡೆದಿದ್ವಿ, ಇಲ್ಲಿ ಕಿತ್ಕೊಂಡೈತಿ, ಮತ್ತೆ ಇಲ್ಲಿ ಕಿತ್ಕೊಂಬತ್ತು ನೋಡ್ರಿ. ಇದೆ ಇವೆಲ್ಲ ಈಗ ಇದು ತಲೆ ಹೊಡೆದಿದ್ವಿ, ಇಲ್ಲಿ ಹೊಡೆದಿದ್ವಿ ನೋಡಿ ಸರ್, ಇಲ್ಲಿ ಚೆನ್ನಾಗಿ ಕಾಣುತ್ತೆ. ಇದನ್ನ ಹೊಡೆದ ಮೇಲೆ ಕೆಳಗೆಲ್ಲ ಕಿತ್ಕೊಂಬತ್ತೆ. ಬರೀ ತೋರಿಸ್ತೀನಿ. ಇದನ್ನ ಕಟ್ ಮಾಡಿದ್ವಾ, ಇದನ್ನ ಕಟ್ ಮಾಡಿದ್ಮೇಲೆ ಇಲ್ಲೆಲ್ಲ ಸಪೋರ್ಟಿಗೆ ಕಿತ್ಕೊಂಬತ್ತೆ. ಓಕೆ. ಈಗ ಇಲ್ಲಿ ಹೊಡೆದೈತಿ ನೋಡ್ರಿ, ಇಲ್ಲಿ ಹೊಡೆದೈತಾ, ಅದೇ ಇಲ್ಲಿ ಹೊಡೆಯುತ್ತಾ, ಇಲ್ಲಿ ಹೊಡ್ರಿ, ಇಲ್ಲಿ ಹೊಡೆದೈತಿ, ಹಿಂಗೆ ಹೊಡ್ಕೊಂಬತ್ತೆ. ಮೆಣಸು ಹಂಗೆ ನೀವು ಹಂಗೆ ಬರುತ್ತೆ. ಕಟ್ ಮಾಡಿದ್ಮೇಲೆ ಕೆಳಗಿಂದ ಅಲ್ಲಿ ಇಲ್ಲಿ ಕಿತ್ಕೊಂಬತ್ತು. ಈಗ ಇಲ್ಲಿ ಕಟ್ ಮಾಡಿದ್ವಾ, ಇಲ್ಲಿ ಕಿತ್ಕೊಂತು, ಇಲ್ಲಿ ಕಿತ್ಕೊಂತು ಸರ್. ನೀವು ಮೆಣಸು ಹೆಂಗೆ ಮಾಡಿರ್ತಾರ, ಇಲ್ಲೂ ಕಿತ್ಕೊಂತು, ಇಲ್ಲೂ ಕಿತ್ಕೊಂತು. ಇದು ಹೊಸದ ಈಗೇನು ಇಲ್ಲಿ ಕಟ್ ಮಾಡ್ತಾರೋ ಇಲ್ಲೇ ಕಟ್ ಮಾಡ್ತಾರೋ ಇದೇನು ಹೊಸದ ಬರುತ್ತೆ, ಕೆಳಗಡೆ ಕಿತ್ಕೊಳುತ್ತೆ. ಆಮೇಲೆ ಅದು ಇಳುವರಿ ಜಾಸ್ತಿ ಆಗುತ್ತೆ. ಈ ಥರ ನೋಡ್ಕೊಳ್ಳೇಬೇಕು ಇದನ್ನ. ಹಾಂ ಹಾಂ ಹಾಂ. ಇದು ಇಷ್ಟೊಂದು ಇಲ್ಲಿ ಕಟ್ ಮಾಡೋದು ನೋಡಿ ಸರ್. ಇಲ್ಲಿ ಕಟ್ ಮಾಡಿದ್ಮೇಲೆ ಈಗ ಇಲ್ಲಿ ಹೊಡ್ಕೊಂಡೈತೆ ನೋಡ್ರಿ. ಓಕೆ. ಇದು ಕಟ್ ಆದ್ಮೇಲೆ ಈಗ ಇಲ್ಲಿ ಹೊಡ್ಕೊಂತೈತೆ ನೋಡ್ರಿ. ಹೊಸದಾಗಿ ಇದು ಚಿಗುರು ಬರ್ತಾ ಇದೆ ಇಲ್ಲಿ, ಇದು ಕಟ್ ಆಗುತ್ತೆ. ಈ ಕಡೆನೂ ಬರುತ್ತೆ. ಇವೆಲ್ಲ ಎದ್ದು ಬಿಡ್ತಾವೆ. ಅದೇ ಈಗ ದಪ್ಪ ಆಗುತ್ತೆ, ಬಡ್ಡಿ ದಪ್ಪ ಆಗುತ್ತೆ. ಇದೆಲ್ಲ ಅದೇ. ಓಕೆ. ಅದನ್ನ ಏನಂದ್ರೆ ಮತ್ತೇನಾರು ರೋಗ ಅನ್ನೋದೇನಾರು ಐತೆ ಇದರಲ್ಲಿ? ಇಲ್ಲ ಇಲ್ಲ, ಇದರಲ್ಲಿ ಯಾವ ಥರ ರೋಗ ಏನು ಎಲೆ ಬಳ್ಳಿಗೆ ರೋಗ ಬಂತು ಅಂತೇನು ಇಲ್ಲ? ಇರುತ್ತೆ, ಅದು ಬೇರೆ ಟೈಮ್ನೇ ಬರುತ್ತೆ. ಅದು ಬಂದಿದ್ದಕ್ಕೆ ನಾವೇನು ಮಾಡ್ಬೇಕು ಅದನ್ನ ಮಾಡ್ತೀವಿ. ಔಷಧಿ ಹೊಡೆದು ಅಥವಾ ಅದಕ್ಕೇನಾದ್ರು ಒಂದು ಸರಿಯಾದ ಒಂದು ಬೇವಿನಿಂಡಿ ಹೇಳಿದ್ವಿ, ಇಂಥ ಬೇವಿನಿಂಡಿ, ಇಂಥ ಯಾವುದು ಸಣ್ಣಕ್ಕೆ ವೈರಸ್ಗಳು ಅಟ್ಯಾಕ್ ಆಗ್ತವೆ. ಯಾವ್ದು ವೈರಸ್ ಅಟ್ಯಾಕ್ ಆಗಿ ಕೆಳಗೆ ಕಡ್ಡಿರುತ್ತೆ, ಕಡ್ಡಿ ಕೊಳೆ ರೋಗ ಬಂದಂಗಾಗಿ ಇದಾಗುತ್ತೆ. ಅದಕ್ಕೆ ಬೇವಿನಿಂಡಿ ಮತ್ತೆ ಬೇವಿನ ಎಣ್ಣೆಗಳು ಸಿಂಪರಣೆ. ಅದೇ ಆರ್ಗ್ಯಾನಿಕ್ ಏನೈತೋ ಅದರಲ್ಲೇ ಹೋಗ್ಬೇಕು. ಕೆಮಿಕಲ್ಸ್ ಇಲ್ಲ ಹಾಕ್ಬೇಡಿ ಸರ್, ಹಾಕ್ಬಾರ್ದು ಕೂಡ. ಕೊಟ್ಟಿಗೆ ಗೊಬ್ಬರ ಮಾಡಿದ್ವಾ, ಕೆಮಿಕಲ್ಸ್ ಮಾಡಲ್ಲ. ಏನು ಲೈಟಾಗೆ ಒಂದು ಸ್ವಲ್ಪ ಹಿಂಗೆ ಅಂದದ್ಮೇಲೆ ಬರೀ ಆರ್ಗಾನಿಕ್ಗೆ ಡೆವಲಪ್ಮೆಂಟ್ ಆಗಲ್ಲ ಇವತ್ತು, ಕಮ್ಮಿ. ಅಲ್ಲ ಇದನ್ನೆಲ್ಲ ಹೆಂಗೆ ಇದನ್ನ ಮಾಡ್ತೀರಾ? ಇದಕ್ಕೆಲ್ಲ ಏನು ಸೆಂಟ್ರಲ್ ಏನು ಹುಲ್ ಬೆಳೆದಂಗೆ ಹೆಂಗೆ ಮಾಡ್ಕೊಂಡಿರಿ ಇಷ್ಟು ನೀಟಾಗಿ? ಪ್ರತಿ ತಿಂಗಳು ಕಳೆ ಕೇಳ್ಬೇಕು ಸರ್. ಈ ಎಲೆ ಕಟ್ಟಾತ, ಈಗ ಎಲೆ ಕೊಯ್ತಾರೆ ಮುಂದಿನವರ ಎಲೆ ಕೊಯ್ದ್ರು ಅಂದ್ರೆ ಆಮೇಲೆ ಇದು ಕಟ್ಟಿಂಗ್ ಆಗುತ್ತೆ. ಯಾಕೆ ಕಟ್ಟಿಂಗ್ ಆಗುತ್ತೆ ಅಂದ್ರೆ ಇದು ಜಾಸ್ತಿ ಉದ್ದ ಬೆಳೆದೈತಲ್ಲ, ಮುಚ್ಕೊಂಬರ್ತೀವಿ, ಹಿಂಗೆ ಬಾಗುತ್ತೆ. ಅವಾಗ ಇದನ್ನ ಬಳ್ಳಿ ಕಟ್ತಾರೆ. ಬಳ್ಳಿ ಕಟ್ಟಿದ ಮೇಲೆ ಎಲ್ಲ ಕಸ ಎಲ್ಲ ಕಡ್ಡಿ ಎಲ್ಲ ಕೆಳಗೆ ಬೀಳುತ್ತಲ್ಲ, ಅದನ್ನ ಕಳೆಗೆ ಪ್ರತಿ ತಿಂಗಳು ಕಳೆ ಕಿತ್ಕೊಂತಲೇ ಬರಬೇಕು. ಯಾರು ಲೇಬರ್ಗಳು ಪ್ರತಿ ತಿಂಗಳು ಕಳೆ ಕೀಳಿಸ್ತೀರ? ಹಂಗಾದ್ರೆ ಇದನ್ನೆಲ್ಲ ಕೀಳಿಸ್ಲೇಬೇಕು ಅಂತ ಕೀಳಿಸ್ತೀರ? ಅದನ್ನ ತೆಗ್ಸಿದೀವಿ. ಇದು ಮಳೆ ಹಿಡ್ಕಂತಲ್ಲ, ಹಂಗಾಗಿ ಇಲ್ಲ ಇಲ್ಲ ನೀಟಾಗಿ ಇಷ್ಟು ನೀಟಾಗಿ ಐತಲ್ಲ ಸರ್. ಅಲ್ಲ ಇಷ್ಟು ನೀಟಾಗಿ ಐತಲ್ಲ. ಅಲ್ಲ ಗೊತ್ತಾಯ್ತು, ಇಷ್ಟು ನೀಟಾಗಿ ಐತಲ್ಲ. ಇದನ್ನ ಬಿಡಲ್ಲ. ಏನು ಹಗ್ಗ ಹಾಕಿ ಏನಾರು ಕಟ್ಬೇಕಾ ಇದನ್ನ? ಈ ಥರ ಎಲ್ಲ ಹೊರಗೆ ಬರ್ತಾವಲ್ಲ ಬ್ರಾಂಚಸ್ಸು. ಈಗ ಇದನ್ನ ಹಿಡಿತಿದ್ದೀರಲ್ಲ ಬಳ್ಳಿ, ಇದನ್ನ ಹಗ್ಗಗಳು ಹಾಕಿ ಎಲ್ಲ. ನೀವು ಯಾವುದು ಪ್ಲಾಸ್ಟಿಕ್ ಹಗ್ಗನ ಯೂಸ್ ಮಾಡ್ತೀರಾ ಏನೋ ಕಟ್ಟಕ್ಕೆ? ಅಲ್ಲ ಈಗ ಕಟ್ಟಿದ್ದೀರಲ್ಲ ಇದಕ್ಕೆಲ್ಲ ಪ್ಲಾಸ್ಟಿಕ್ ಅಲ್ಲ, ಆಪು. ಓಕೆ ಆಪು. ಅದೇ ಇದರಲ್ಲಿ ಕೆರೆ ಒಳಗಡೆ ಇರ್ತಾವಲ್ಲ. ಓಕೆ. ಪ್ಲಾಸ್ಟಿಕ್ ಬಳಕೆ ಇಲ್ಲ. ಆಪು ಕೆರೆ ಇದ್ರಲ್ಲಿ ಸಿಗ್ತಾವಲ್ಲ ಸೈಡಾಗೆ, ಆಪು. ಸೊ ಒಟ್ಟಿನಲ್ಲಿ ನಿಮ್ಮ ತೋಟ ಒಂದು ಮಾದರಿ ತೋಟದ ಥರನೇ ಐತೆ. ನಿಜವಾಗ್ಲೂ ಮಾಡರಿಗೆ ಒಂದು ಒಳ್ಳೆ ತೋಟ ಇದ್ದಂಗೆ ಇದೆ. ನನಗೆ ಇದ್ರ ಮೇಲೆ ಭಾಳ ಇಂಟ್ರೆಸ್ಟ್. ಇದ್ರ ಮೇಲೆ ನನಗೆ ನಿಜವಾಗ್ಲೂ ನೋಡಿ ತುಂಬ ಆಶ್ಚರ್ಯ ಅನಿಸ್ತು. ಯಾರು ಕಣ್ಮುಚ್ಚಿ ತೋರಿಸೋದಲ್ಲ, ಇದು ರಿಯಾಲಿಟಿ ಕಾಣಿಸ್ತಿರೋದನ್ನೇ ತೋರಿಸ್ತಿದ್ದೀರಾ. ಒಂದು ಪೆಂಡಿ ಅಂದ್ರೆ 12,000 ಎಲೆ, 12,000 ಎಲೆಯ ಎಷ್ಟು 1000 ಜನ ಆಗ್ತಂತಾರೆ. ಅಡಿಕೆ ತೋಟ ತಗೋಬೇಕು, ಅದ್ ಲೆಕ್ಕಲ್ಲ. ಇದು ಪೂಜೆಗೂ ವಿಳ್ಯದೆಲೆ, ಹೌದೌದು, ದೇವಸ್ಥಾನದ ಬೇಕು, ಪೂಜೆ ಆದ್ರೂ ಬೇಕು, ಮನೆ ಯಾವ್ದಾರ ಒಂದು ಪಾಯಿಗಳು ಹಾಕ್ತೀವಿ ಅಂದ್ರೆ ಬೇಕು, ಮನೆ ಗೃಹ ಪ್ರವೇಶಕ್ಕೆ ಬೇಕು, ಮಕ್ಕಳು ಯಾವುದು ಆರತಿ ಮಾಡ್ತಾರಲ್ಲ ಅದಕ್ಕೆ ಬೇಕು, ಮದುವೆ ಬೇಕು, ಪ್ರತಿಯೊಂದಕ್ಕೂ. ಮಕ್ಕಳು ಹುಟ್ಟಿದ್ರು ನಾಮಕರಣಕ್ಕೆ ಬೇಕು, ಶ್ರೀಮಂತಕ್ಕೆ ಬೇಕು, ಪ್ರತಿಯೊಂದು 1000 ಒಂದು ಪೆಂಡಿ ಎಲೆ ಬೆಳಿತೀನಿ ಅಂದರೆ ಅದರಲ್ಲಿ 12,000 ಎಲೆ ಇರುತ್ತೆ. 12,000 ಜನನೇ ಹಾಕ್ತಾರೆ ಅಂತ ಅಲ್ಲ, ಮ್ಯಾಕ್ಸಿಮಮ್ ಒಂದು 5,000 ಜನ ಹಾಕ್ತಾರೆ.
ಹಾಕ್ತಾರೆ. ಅದು ಕೇಳಿಲಿ ತಾಂಬೂಲ ಒಳ್ಳೆ ಕೆಲಸ, ಏ ದುಡ್ಡ ಬೇಕಾದ್ರೂ ಮಾಡ್ಬೋದು, ಇದ್ರೆ ಮಾಡೋದು. ಅಲ್ಲ ಸರ್, ಇನ್ನೊಂದು ಡೌಟ್ ನನಗೆ. ಈಗ ನೀವು ಇದಕ್ಕೆ ಎಷ್ಟು ಇನಿಷಿಯಲ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರಿ ಈಗ ಇದಕ್ಕೆ? ಇದೆಲ್ಲ ಸ್ಟಾರ್ಟಿಂಗು ಒಂದು ನೆಲ, ಖಾಲಿ ನೆಲ ಇರುತ್ತೆ. ಕಾಲಿನೆಲ್ಲ ಈಗೇನು ಮಾಮೂಲಿ ಬೇಸೆ ಮಾಡ್ತಿರ್ತಾರೆ ಒಬ್ರು. ಲೈನ್ ಮಾಡಿ ಬೀಜ ಹಾಕ್ಸಿದ್ವಿ, ಹಾಂ ಹಗ್ಗದಲ್ಲಿ ಹಗ್ಗ ಏಕ ಹಿಡಿದು ಹಾಂ ಆ ಕಡೆ ಈ ಕಡೆ ಸ್ಟ್ರೈಟ್ ಬರ್ಬೇಕಲ್ಲ, ಹಾಂ ಹಾಂ ಹಾಂ. ಆಮ್ಯಾಕೆ ಮಡಿ ಇದು ಸಸಿನಾ ಅಥವಾ ಏನಿದು ಒಂದು ಗಿಡ ಇದು ಹಾಕಿದಿರಲ್ಲ ಸಪೋರ್ಟ್ ಗಿಡ? ಕಡ್ಡಿ ತಂದು ನೆಟ್ರಿ. ಸೊ ಅದಕ್ಕೆಲ್ಲ ಸೇರಿ ಒಂದು ಅವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ ಈ ಬಳ್ಳಿನೂ ಸೇರಿ ಎಲ್ಲ? ಈಗ ಒಬ್ಬ ರೈತ ಏನು ಮಾಡ್ತಾನೆ, ಸರ್ ನಾನು ಮಾಡ್ತೀನಿ ಅಂತ ಬರ್ತಾನೆ, ಅದಕ್ಕೆ ಏನು ಇನ್ವೆಸ್ಟ್ಮೆಂಟು ಒಂದು ಈಗ ನಿಮ್ದೊಂದು ಒಬ್ಬ ರೈತ ನಾರ್ಮಲ ಮೇಂಟೈನ್ ಮಾಡ್ತಾನೆ ಅಂದರೆ ಯಾವುದೋ ಒಂದು ಮಡಿ ಎಳೆಯೋಕ್ಕೆ ಲೇಬರ್, ಹಾಂ ಒಂದು ಮಡಿ ಮಾಡಿ ಎಲ್ಲ ಅದೇ ಇರುತ್ತೆ, ಅದನ್ನೆಲ್ಲ ಲೆವೆಲ್ ಮಾಡಬೇಕು, ಅದೆಲ್ಲ ಆಗುತ್ತೆ. 100 ರೂಪಾಯಿಗೆ ಒಂದು ಮಡಿ, 110 ರೂಪಾಯಿಗೆ ಒಂದು ಮಡಿ. ಹ್ಞೂ ಆ 110 ರೂಪಾಯಿಗೆ ಒಂದು ಮಡಿ ಅಂದರೆ ಲೈನ್ ಮಾಡಿ ಬೀಜ ಹಾಕಿ ಅದನ್ನೆಲ್ಲ ಲೆವೆಲ್ಲಾಗಿ ಮಡಿ ಮಾಡಿ ಒಂದು ಮಡಿ 110 ರೂಪಾಯಿ. ಒಂದು ಮಡಿ 110 ರೂಪಾಯಿ ಅಂದರೆ ಇದು 130 ಮಡಿ ಐತೆ, 13,000 ರೂಪಾಯಿ ಅವತ್ತು ಕೊಟ್ಟಿದ್ದೆ. ಏನಕ್ಕೆ ಇದಕ್ಕೆ ಎಲ್ಲ ಒಂದು ಏನು ಮಾಡಿ ಎಲ್ಲ ಪ್ರತಿಯೊಂದಕ್ಕೆ ಬೀಜಕ್ಕೆ ಬೀಜ ಹಾಕಿ ಮಡಿ ಮಾಡಿ ಈಗ ಟೋಟಲ್ ಓವರಾಲ್ ಬಳ್ಳಿ ನೆಟ್ಟು ಆಮೇಲೆ ಬಳ್ಳಿದೇನು ಒಂದೆರಡು ಜನ ಲೇಬರ್ನ ಬಿಟ್ಟು ಇದಕ್ಕೆ ಒಂದೆರಡು ಪೆಂಡಿ ಕಡ್ಡಿ. ಆ ಗಿಡ ಒಂಚೂರು ಬೆಳಿಬೇಕಲ್ಲ ಒಂದು ಸ್ವಲ್ಪ. ಇಲ್ಲ ಇಷ್ಟಿಷ್ಟೇ ಕಡ್ಡಿ ಕಟ್ ಮಾಡೋದು. ಇದು ಈ ಕಡ್ಡಿಯ ನಾವು ಇಲ್ಲಿ ಅಲ್ಲ ಸರ್, ನಾ ಹಂಗಲ್ಲ ಹೇಳ್ತಿರೋದು. ಈ ಗಿಡ ನೆಡ್ತಿರಲ್ಲ ಅವಾಗಲೇ ಹಾಕಕ್ಕೆ ಬರಲ್ಲ ಅಲ್ವಾ ಎಲೆ ಬಳ್ಳಿನ? ಇಲ್ಲ ಹಾಂ, ಮತ್ತೆ ಅದು ಒಂಚೂರು ದೊಡ್ಡ ಆಗ್ಬೇಕಲ್ಲ. ಸ್ವಲ್ಪ ಒಂದು 3 ಅಡಿ ಅದು ಎಷ್ಟು ದಿನ ಬೇಕು ಅಂತ ನಾನು ಕೇಳ್ತಿರೋದು. ಒಂದು 2 ತಿಂಗಳು 3 ತಿಂಗಳು 2 ತಿಂಗಳು 3 ತಿಂಗಳು 2 ತಿಂಗಳು ಹಾಂ 2 ತಿಂಗಳಿಗೆ ಆದ್ಮೇಲೆ ನಾವು ನಾಟಿ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಒಂದೇ ತಿಂಗಳಿಗೆ ಮಾಡ್ರಿ, ಹಾಂ ಒಂದೇ ತಿಂಗಳಿಗೆ ಬೀಜ ಹಾಕಿ ಹ್ಞೂ ಆ ಬೀಜ ಹುಟ್ತಾ ಇರುತ್ತಾ, 1-2 ಅಡಿ 1 ಅಡಿ ಬಂದಿರುತ್ತಾ, ಅವಾಗಲೇ ಕಡ್ಡಿ ಇಡ್ರಿ. ಆ ಕಡ್ಡಿ ಸಣ್ಣ ಮೊಳಕೆ ಆಗುತ್ತಲ್ಲ, ಆ ಮೊಳಕೆ ಸುಮ್ಮನೆ ಬೆಳೆ ಎತ್ತಿಗೆ 3 ತಿಂಗಳು 2 ತಿಂಗಳು ತಾಣುತ್ತೆ, ಒಂದು ಅರ್ಧ ಫಿಟ್ ಬೆಳೆ ಎತ್ತಿ. ಹ್ಞೂ ಹ್ಞೂ ಆ ಕಡ್ಡಿ ಉಣಿರ್ತೀವಲ್ಲ ನಾವು, ಕಡ್ಡಿಯ ಅದು ಅರ್ಧ 2 ಇಂಚು 3 ಇಂಚು ಬೆಳೆಯೋಕ್ಕೆ 1.5 ತಿಂಗಳು 2 ತಿಂಗಳು ತಾಣುತ್ತೆ. ಇದು ಶರವೇಗದಲ್ಲಿ ಹೋಗ್ತಾ ಇರುತ್ತೆ ಗಿಡ, ಯಾಕೆ ಗೊಬ್ಬರ ಕೊಟ್ಟಿರ್ತೀನಿ. ಅದೇ ಅದು ಅಲ್ಲೇ 5 ಅಡಿ 6 ಅಡಿಗೆ ಹೋಗಿರುತ್ತೆ. ಇದು ಒಂದು ಅರ್ಧ ಫಿಟ್ ಬರುತ್ತೆ. ಈಗ 13,000 ನೀವು ಕಡ್ಡಿ ಏನು ಎಷ್ಟು ಜಾಗದಲ್ಲಿ ಹಾಕಿದ್ರಿ ಇದನ್ನ? ಇದು ಟೋಟಲ್ ನಿಮ್ಮದು ಸ್ಪೇಸ್ ಎಷ್ಟು ಅಂತ ಕೇಳಿ? 250 ಮಡಿ ಅಂತ. 250 ಮಡಿ ಅಲ್ಲ, ಒಂದು ಎಷ್ಟು ಇದು ಇಷ್ಟು ಎಕರೆ? ಎಷ್ಟು? 1 ಎಕರೆಗೆ 250 ಮಡಿ ಹಾಕಿದ್ರ? 3/4 ಎಕರೆಗೆ ಮಾಡಿದ್ರ? 3/4 ಎಕರೆ ದಾರಿ ಅದೆಲ್ಲ ದಾರಿ ಎಲ್ಲ ಬಿಟ್ಕೊಂಡಿದ್ದೀರಾ. ಸರಿ, ನಾನು ಹೇಳ್ತಿರೋದು ಈಗ 13,000 ಕಡ್ಡಿ ಕಟ್ಟಿದ್ರಿ, 13,000 ಕಟ್ಟಿಗೆ ನೀವು ಇನ್ವೆಸ್ಟ್ ಮಾಡಿದ್ರಿ. ಎಲೆ ಬಳ್ಳಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? 2 ತಿಂಗಳು 3 ತಿಂಗಳು ಆದ್ಮೇಲೆ ಈಗ ಗೊಬ್ಬರ ಎಲ್ಲ ಸೇರಿ ನಾನು ಹೇಳ್ತಿರೋದು ಏನೊಂದು 30,000ದಾಗ ಒಬ್ಬ ರೈತ ಸಫಿಷಿಯೆಂಟಾಗಿ ಹಾಕಬೋದು ಇದನ್ನ? ಅಲ್ಲ, ಅವನೇ ಮಾಡ್ಕೊಂಡು ಎಲ್ಲ ಒಂದು ಲೇಬರ್ ಒಂದು ಇಬ್ಬರನ್ನ ಹಾಕೊಂಡು ಮಾಡ್ತಾನೆ ಅಂದ್ರೆ ಆಗುತ್ತಾ? ಯಾವುದೋ ಬೀಜ ಹಾಕ್ಕೊಂಡು ಮಡಿ ಮಾಡ್ಕೊಂಡು ಹಾಂ, ಒಂದು 50,000 ಬೇಕು. 50,000 ಇನ್ವೆಸ್ಟ್ ಮಾಡಿದ್ರೆ ಇವನು ಏನಿಲ್ಲ ಅಂದ್ರೆ ರೈತ ಒಬ್ಬ ಒಂದು 6 ತಿಂಗಳಲ್ಲಿ ಒಂದು ಒಳ್ಳೆ ಫಸಲು ತಗೋಬೋದು. ಅವನು 6 ತಿಂಗಳು ಒಂದು ಎಷ್ಟು ತಿಂಗಳು ನಿಮ್ಮ ಪ್ರಕಾರ? 1 ವರ್ಷಕ್ಕೆ. ಒಂದು ವರ್ಷಕ್ಕೆ ಒಂದು ಅವರೇಜಾಗಿ ತಗೊಂತ ಹೋಗ್ತಾನೆ ಅಂದ್ರೆ ಅವನು ಏನಿಲ್ಲ ಅಂದ್ರೆ 20-30 ಸಾವಿರ ತಿಂಗಳ ತಗೋಬೋದು. ಅವನು ಎಲ್ಲ ಖರ್ಚು ಕಳೆದು ಒಂದು 20,000 ತಿಂಗಳ ಏನಿದು ಒಂದು ಸೈಡ್ ಇನ್ಕಮ್ ಆಗಿ ಇಟ್ಕೋಬೋದು ಬೇಕಾದ್ರೆ ಅವ್ನು ಬೇರೆ ತೋಟ ನೋಡ್ಕೊಂಡು. ಇದು ನಮ್ಮದು ಫಸ್ಟ್ ಸ್ಟಾರ್ಟಿಂಗ್ ಈಗ ಇದು 3ನೇ ತಿಂಗಳು ಎದಕ್ಕೆ ಹೋಗಿ ಬರ್ತಾ ಇರೋದು. 1 ತಿಂಗಳು 1.5 ಅಂಡಿಗೆ ಆಗಿತ್ತು. ಅಲ್ಲಿಗೆ 120, 160, 180 ಕಟ್ ಟ್ಯಾಲಿ ಆಗಿತ್ತು ಫಸ್ಟ್ನೇ ತಿಂಗಳು. 2ನೇ ತಿಂಗಳು 240 ಕಟ್ ಆಗಿತ್ತು. ಈಗ 3ನೇ ತಿಂಗಳು ಎಷ್ಟಾಗುತ್ತೆ ನೋಡೋದು. ಮೊದಲನೇ ನೀವು ಹಾಕಿ ಎಷ್ಟು ದಿನ ಆಯ್ತಿದ್ದು ನಂಗಾದ್ರೆ? ಇದು ಆದ್ರಿಮಳಿಯಿಂದ 1 ವರ್ಷ ಆಯ್ತು. 1 ವರ್ಷ ಆಗಿತ್ತು. ಆಲ್ರೆಡಿ ಇಷ್ಟು ಕೀಳ್ತಿದ್ದೀರ ಆಲ್ರೆಡಿ ನೀವು? ಆದ್ರಿಮಳಿ ಒಳಗೆ ಇದನ್ನ ನಿಲ್ಸಿದ್ವಿ, ಯಾಕೆ ತಡಿಯಲ್ಲ ಗಾಳಿ ಮಳೆಗೆ. ಅದೇ ಒಟ್ಟಲ್ಲೇ ಸ್ಟಾರ್ಟ್ ಆಯ್ತು. ನೀವು ಇನ್ನು 1 ವರ್ಷ ಅಂತಾನೆ ಮುಂದೆ ಕೇಳ್ತಿದ್ದೀರಾ. ಇನ್ನು 4 ತಿಂಗಳು ಹೋದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ 1 ತಿಂಗಳಿಗೆ 1 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್. ಇನ್ನು 3 ತಿಂಗಳು ಸರ್ ಯಾಕೆ ಮಾಡಬಾರ್ದು ಮತ್ತೆ ರೈತರು? ಅಲ್ಲ, ರೈತರು ಯಾಕೆ ಮಾಡಬಾರ್ದು ಮತ್ತೆ? ಈಗ ಇದು ನಾನು ಕೆಲವೊಂದು ನನಗೆ ಅಡಿಕೆ ತೋಟ ಇತ್ತು, ಅದಕ್ಕೆ ವಾರದಾಗ 10 ದಿವಸದಾಗ ಹೋಗಿ ಬರ್ತೀನಿ. ಇದಕ್ಕೆ ಕಮ್ಮಿ ಅಂದರೆ ಬೆಳಗ್ಗೆ 10 ಗಂಟೆ ಅಷ್ಟೈತಿ 3 ಸರಿ ಬಂದಿರ್ತೀನಿ. ಅಲ್ಲ, ಅದು ನಿಮ್ಮ ಒಂದು ಇದು ಇರಲೇಬೇಕು ಅಂತ ಒಂದು ಇಂಟ್ರೆಸ್ಟ್, ಅದು ನಿಮ್ಮ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದೀನಿ. ಕಮ್ಮಿ ಅಂದರೆ ಇದರಲ್ಲಿ ಇಲ್ಲಿಂದ ಇದು 3ನೇ ಕೊಯ್ಲ, ಇನ್ನು 3 ತಿಂಗಳು ಅನ್ನತ್ರಿ. ಇದ್ರಾಗ 50,000ದಿಂದ ಮ್ಯಾಗೆ ತಿಂಗಳ ಮ್ಯಾಕ್ಸಿಮಮ್ ಹೋಗ್ತದೆ. ಆರಾಮಾಗಿ ಹೋಗುತ್ತೆ. ಏನು ಆರಾಮಾಗಿ 50,000 ತೆಗೆದಿಡ್ಬೋದು ನಿಮ್ಮದು ಅಂತ ಖರ್ಚು ಎಲ್ಲ ತೆಗೆದು 1 ತಿಂಗಳಿಗೆ 50,000. ಹಾಂ. ಮತ್ತೆ
ಇನ್ನು 3 ತಿಂಗಳು ಆಯಿತು ಅಂತ ಅಂದರೆ ಇದರಲ್ಲಿ ನನ್ನ ಅನಿಸಿಕೆ ಪ್ರಕಾರ ನಾನು ಆಲೇ 7 ವರ್ಷ ಎಲೆ ಬೆಳೆ ಮಾಡಿದ್ದೀನಿ, ಅನುಭವ ಆಯಿತು. ಮ್ಯಾಕ್ಸಿಮಮ್ ಜಾಸ್ತಿ ಆಗುತ್ತೆ, ಮ್ಯಾಕ್ಸಿಮಮ್ 1 ಲಕ್ಷ ರೂಪಾಯಿ ಖರ್ಚು ಕಾಳೋದು ತಿಂಗಳ ಇನ್ಮೇಲೆ ಸಿಗುತ್ತೆ. ನೀವು ಯಾರು ರೈತರು ನಾನು ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಕೊಟ್ಟರೆ ನೀವು ಇದ್ರ ಬಗ್ಗೆ ಐಡಿಯಾ ಕೊಡ್ತೀರಾ? ರೈತರಿಗೆ ಹೆಲ್ಪ್ ಮಾಡ್ತೀರಾ? ನಾನು 10,000 ಜನ ಗೆಲ್ಪ್ ತಗೊಂಡಿದ್ದೀನಿ. ಅಲ್ಲಲ್ಲ, ಯಾಕೆಂದ್ರೆ ಈಗ ನೀವು ಒಬ್ರಿಗೆ ಅನುಭವ ಹೇಳೋಷ್ಟು ದೊಡ್ಡವ್ರು ಇದ್ದೀರಾ, ಹಂಗಾಗಿ ಕೇಳ್ತಿರೋದು. ಈಗ ಏನಂದ್ರೆ ಈಗ ನಾಡು ಬೆಳೆದ್ರೆ ಆಡಿ ಉಣ್ಣುತ್ತೆ ಅಲ್ಲ ಅಲ್ಲ, ಕರೆಕ್ಟ್ 10 ಜನ ಉಣ್ತಾರೆ. ಈಗ ನಾನು ಒಬ್ಬ ಬೆಳೆದು ಇದು ಒಂದು ತಾಂಬೂಲ ಕಮ್ಮಿ ಅಂದ್ರೆ 12,000 ಅಲ್ಲಿ ಒಂದು ಪೆಂಡೆಗೆ ಹೋಗುತ್ತೆ ಅಂದ್ರೆ 5,000 ಜನ ಯಾಕತ್ತು ನಮ್ಮ ಬೆಲೆ ಆಗ್ತದೆ. ಪುಣ್ಯದ ಕೆಲಸ ಮಾಡೋದಲ್ಲಕ್ಕಲ್ಲ. ಹೌದು, ನಮ್ಮ ಶ್ರಮಕ್ಕೆ ಬೆನಿಫಿಟ್ ಭಗವಂತ ನಮ್ಮ ಕೊಟ್ಟೆ ಕೊಡ್ತಾರೆ ಅದರಲ್ಲಿ. ಸರ್, ಇದು ಅಡ್ರೆಸ್ ಹೇಳ್ತೀರಾ? ನಿಮ್ದು ಊರಿಂದ ಅಡ್ರೆಸ್ ಅನ್ಸತಿ ನೀಟಾಗಿ ಯಾವುದು ಏನು ಅಂತ ನಿಮ್ಮ ಹೆಸರಿಂದ ಅಷ್ಟೇ ಹೇಳ್ಬಿಡ್ರಿ ಪೂರ್ತಿ. ಗಿರೀಶ್ ಅಂತ ನಮ್ಮ ಹೆಸರು, ಜಾನಕಲ್ ದೇವರಟ್ಟಿ, ವಸ್ತುರ್ಗತ್ತ ಮಠ ಸಿಸ್ಟರ್. ಸರ್, ತುಂಬ ಚೆನ್ನಾಗೈತೆ ನಿಮ್ಮದು ತೋಟ. 4 ಜನ ನೋಡಬೇಕು, ಇದನ್ನು ನೋಡಿ ತಿಳ್ಕೊಂಡು ಇದ್ರ ಬಗ್ಗೆ ಐಡಿಯಾ ಮಾಡಿ ಇದು ನಾವು ಮಾಡ್ಬೋದು ಮತ್ತು ಒಂದು ಒಳ್ಳೆ ಅಧಿಕ ಲಾಭ ರೈತ ತಗೋಬೋದು. ಯಾಕೆ ಈಗಿನ ಒಂದು ಜನ ಏನು ಮಾಡ್ತಿದ್ದಾರೆ ಅಂದರೆ ಅಡಿಕೆ ತೋಟ ಅಂತ ಅದೇ ಒಂದು ವರ್ಷ ತಲೆ ಕೆಡ್ಸ್ಕೊಂತಾರೆ. ಆ ಅಡಿಕೆ ತೋಟದಲ್ಲಿ ಇದು ಕಮ್ಮಿ ನೀರು ಅವಶ್ಯಕತೆ ಇಲ್ವಾ ಇದಕ್ಕೆ ಜಾಸ್ತಿ? ಅಲ್ಲ ಇದು ನನ್ನ ಬೋರ್ ಐತಿದ್ರಾಗ ಕಮ್ಮಿ ಅಂದರೆ ಒಂದು 50 ನಿಮಿಷಕ್ಕೆ. ಇವತ್ತೆಲ್ಲ ಡ್ರಿಪ್ಪು ಅವೆಲ್ಲ ಹಿಂದೆ ಕಾಲದ ನೀರಿನಾಗ ಇಂಥ 10 ಎಕರೆ ಅಡಿಕೆ ತೋಟಕ್ಕೆ ನೀರು ಕಟ್ಬೇಕಾಯ್ತು. ಇದಕ್ಕೆ ಕಟ್ಟೋ ನೀರು ಇದು 50 ನಿಮಿಷದಾಗೆ ನೀರು ಮುಗಿಸ್ತೀನಿ. ಇದು ಮುಕ್ಕಾಲಕ್ಕೆ ಇದನ್ನ ಪೂರ್ತಿ ಎಲ್ಲ ಡ್ರಿಪ್ ಸಿಸ್ಟಮ್ ಅಲ್ಲ. ಒಂದೊಂದು ಕಡೆಗೆ 12 ನಿಮಿಷ 10 ನಿಮಿಷ ಒಂದು ಸೈಡು 25 ನಿಮಿಷ 20 ನಿಮಿಷ ಬಿಟ್ಟರೆ ಇನ್ನೊಂದು ಸೈಡ್ 20 ನಿಮಿಷ ಬಿಟ್ಟರೆ ಮುಗಿದೋಗ್ತೀವಿ. ಅಡಿಕೆ ತೋಟಕ್ಕೆ ಪಾಪ ನಾವು ತೋಟ ಮಾಡಬೇಕು. ಎಷ್ಟು ಗಿಡ 6 ವರ್ಷ 5 ವರ್ಷ 6 ವರ್ಷ ಕಾಯ್ಲೇಬೇಕಲ್ಲ ಸರ್ ಒಬ್ಬ ಅಡಿಕೆ ತೋಟ ಮಾಡ್ದನು. ಎಲ್ಲ ಸುಗ್ಗು ಸೂರ್ಯ ಆಗ್ತದೆ ಒಂದೇ ವರ್ಷಕ್ಕೆ 1 ವರ್ಷ. ಅಲ್ಲ, ಇದರಲ್ಲಿ ಇನ್ನೊಂದು ನಾವು ತಿಳ್ಕೊಬೋದು ಅನ್ಸುತ್ತೆ. ನೀವು ನನ್ನ ಪ್ರಕಾರ ಈಗ ಎಲೆಬಳ್ಳಿ ಮಾಡಬೇಕು ಅಂದರೆ ಒಂದು ಅಡಿಕೆ ತೋಟನೇ ಇರಬೇಕೇನೋ, ಇನ್ನೊಂದೇನೋ ಮಾಡೋಕೆ. ಇದು ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಇದ್ರಾಗ ಅಡಿಕೆ ಗಿಡ ಹಾಕ್ರಿ ಅಂತ. ಅಡಿಕೆ ಗಿಡ ಬೇಡ, ಅಡಿಕೆ ಗಿಡ ಅಲ್ಲ ಸರ್, ಅದೇ ಹೇಳಿದ್ದು. ಈಗ ಎಲೆ ಬಳ್ಳಿನ ಬರೀ ಅಡಿಕೆ ಗಿಡದಲ್ಲೇ ಮಾಡಬೇಕು ಅನ್ನೋದೇನು ಕಾನ್ಸೆಪ್ಟ್ ಇತ್ತಲ್ಲ ಜನಗಳ ಮೈಂಡಲ್ಲಿ. ಇದು ನೋಡಿದ್ರೆ ಏನು ಸರ್, ಇದು ಯಾವ ಗಿಡ ಅಂತ ಇದು ಹೆಸರು? ಅದು ಸೆಡೆ ಗಿಡ ಅಂತನಾ? ಇದು ಎಲ್ಲಿ ಸಿಗುತ್ತೆ? ಇದು ಬೀಜ ಅದು ದನಿಗೆ ಮೇವಿಗೂ ಬರುತ್ತೆ, ದನದಕ್ಕೂ ಬರುತ್ತೆ ಇದೆಲ್ಲ. ಇದು ಬುರ್ಗ ಅಂತ, ಇದು ದನ ಕರುಗಳಿಗೂ ಎಲ್ಲ ಬರುತ್ತೆ. ಇದು ಎಷ್ಟು 2-3 ಥರ ಇದೆ ಇಲ್ಲಿ ಏನು ಸರ್? ನುಗ್ಗ್ಯದು, ಇದು ನುಗ್ಗ್ಯದು ನಾವು ಕಾಯಾಗಿ ಬಿಟ್ಕೊಂಬಲ್ಲ. ಯಾಕೆಂದ್ರೆ ಬೆಂಡಾಗಿ ಬಳ್ಳಿ ಮುರ್ಕ ಸೊಪ್ಪು ತೆಗಿತಾ ಇತ್ತು. ಅಲ್ಲ ಸರ್, ನಾನು ಹೇಳೋದು ಈಗ ಇದೇನೈತಲ್ಲ ಇದು ಒಂಥರ ಇಲ್ಲ ಹಂಗಾರೆ ಗಿಡ 2-3 ಥರ ಗಿಡಗಳನ್ನ ಉದ್ದ ಏನು ಬೆಳಿತಾವೋ ಅದನ್ನ ಮಾಡಿದ್ದೀರಾ? ಉದ್ದ ಯಾವ ಬೆಳಿತಾವ ಅದನ್ನ ಮಾಡಿ ನೀವೆಲ್ಲಿ ಎಲ್ಲ ಇದನ್ನ ನೀವೇ ತರಿಸ್ಕೊಡ್ತೀರ ಬೇಕಂದ್ರೆ? ಈಗ ರೈತರು ಯಾರ ಕೇಳ್ತಾರಪ್ಪ, ಸರ್ ನಮಗೆ ಇದೆಲ್ಲ ಐಡಿಯಾ ಇಲ್ಲ, ನೀವೆಲ್ಲ ಕಮರ್ಷಿಯಲ್ ಆಗಿ ಹೆಂಗ್ ಮಾಡೋದು ಅಂದ್ರೆ ಉಳಿಯಾರ್ ಸರ್ಕಲ್ ಬಾಲಾಜಿ ಅಂಗಡಿ ಪಕ್ಕನೇ ಈ ಸೆಡೆ ಬೀಜ, ನುಗ್ಗೆ ಬೀಜ, ಪ್ರತಿಯೊಂದು ಬುರ್ಗು ಎಲ್ಲ ನೀವು ಕಾಂಟ್ಯಾಕ್ಟ್ ಕೊಡಿಸ್ತೀರಾ? ರೈತರು ಮಾಡ್ತಾರೆ ಅಂದ್ರೆ ನೀವು ಅಲ್ಲಲ್ಲ ನೀವು ಕಾಂಟ್ಯಾಕ್ಟ್ ಕೊಡಿಸ್ತೀರಾ, ಇದ್ರ ಬಗ್ಗೆ ಐಡಿಯಾ ಕೊಡ್ತೀರಾ? ಓಕೆ ಮಾಡ್ತೀವಿ ಅಂದ್ರೆ ಯಾವ ಸಪೋರ್ಟ್ ಇದ್ದೀವಿ. ಓಕೆ.